ನನ್ನ ನೆಚ್ಚಿನ ಸೈಂಟಿಸ್ಟ್ ಯಾರು? ನನ್ನ ನೆಚ್ಚಿನ ಕ್ರೀಡಾಪಟು ಯಾರು? ನನ್ನ ನೆಚ್ಚಿನ ನಟ ಯಾರು? ನನ್ನ ನೆಚ್ಚಿನ ಆಟಗಾರ ಯಾರು? ಹಿಂಗೆ ಯೋಚನೆ ಮಾಡ್ತಾ ಹೋಗಿ. ಇವರ ಪೈಕಿ ಯಾರು ತಮ್ಮ ಅಕಾಡೆಮಿಕ್ಸ್ನಲ್ಲಿ ಅತ್ಯುತ್ತಮವಾಗಿ ವರ್ಕ್ ಮಾಡಿದ್ರು ಹೇಳಿ ನನಗೆ. ಯಾರು? ವೈ? ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾರನ್ನೂ ಡಿಸ್ಕರೇಜ್ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಇವ್ರ ಪೈಕಿ ಯಾರು PUC ಟಾಪರ್ ಆಗಿದ್ರು, SLC ಟಾಪರ್ ಆಗಿದ್ರು? ಇನ್ನು ನಾನು ಇನ್ನೊಂದು ನೆಕ್ಸ್ಟ್ ಕ್ವಶನಿಗೆ ಬರ್ತೀನಿ. ನನ್ನದೊಂದು ಅಸೈನ್ಮೆಂಟ್ ಇದೆ. ಕಳೆದ 50 ವರ್ಷದಲ್ಲಿ SLC ಫಸ್ಟ್ ರ್ಯಾಂಕ್ಗಳನ್ನು ತಗೊಂಡ್ರಲ್ಲ, ಅವ್ರದ್ದೆಲ್ಲರದ್ದು ಒಂದು ಲಿಸ್ಟ್ ಮಾಡಿ ಅವ್ರು ಈಗ ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಿಸ್ಬೇಕು ಅಂತ. ವಾಟ್ ಆರ್ ದೇ? ಜೀವನದಲ್ಲಿ ಏನು ಗುರಿಯನ್ನು ಮುಟ್ಟಿದ್ರು? ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ಈಸ್, ನೀವು ಪಡೆದಂಥ ಬೆಸ್ಟ್ ಮಾರ್ಕ್ಸ್ ಇದಾವಲ್ಲ, ಇದು ನಿಮ್ಮ ಬದುಕಿನ ಮುಂದಿನ ಒಂದು ಡೋರನ್ನು ಓಪನ್ ಮಾಡುತ್ತೆ ಅಷ್ಟೇ. ಒಂದು ಡೋರ್. ವಾಟ್ ಈಸ್ ದ್ಯಾಟ್ ಡೋರ್? ಯು ಮೇ ಗೆಟ್ ಇನ್ ಟು ದ ಬೆಸ್ಟ್ ಎಂಜಿನಿಯರಿಂಗ್ ಕಾಲೇಜ್, ಯು ಮೇ ಗೆಟ್ ಇನ್ ಟು ಅ ಮೆಡಿಕಲ್ ಕಾಲೇಜ್. ಅಲ್ಲೂ ಇಷ್ಟೇ ಅದ್ಭುತವಾಗಿ ಓದ್ತೀರಿ. ನಾಳೆ ದಿವಸ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದರೆ ಅದು ಒಂದು ಡೋರ್ ಓಪನ್ ಆಗುತ್ತೆ ನಿಮಗೆ. ಅದರ ನಂತರದಿದೆಯಲ್ಲ, ನಿನ್ನ ಮಾರ್ಕ್ಸ್ ಎಷ್ಟು ಅಂತ ಯಾವನೂ ಕೇಳಲ್ಲ, ಯಾರೂ ಕೇಳಲ್ಲ. ನನ್ನ ಲೈಫಲ್ಲಿ ಇನ್ನೂ ತನಕ ಒಂದು ಕಡೆನೂ ನಿನ್ನ ಮಾರ್ಕ್ಸ್ ಎಷ್ಟು ಅಂತ ನಾನು ಕೇಳೇ ಇಲ್ಲ. ನನ್ನದೊಂದು ಜೀವನದಲ್ಲಿ ಒಂದು ಪ್ರತಿಜ್ಞೆ ಇದೆ, ಮಾರ್ಕ್ಸ್ ಎಲ್ಲಿ ಕೇಳ್ತಾರೆ ಮತ್ತು ಜಾತಿ ಎಲ್ಲಿ ಕೇಳ್ತಾರೆ ಅಲ್ಲಿ ನಂದು ಏನೂ ಕೆಲಸ ಇಲ್ಲ, ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ. ಎಸ್, ಮಾರ್ಕ್ಸು ಮತ್ತು ಜಾತಿ ಎರಡನ್ನು ಎಲ್ಲಿ ಕೇಳ್ತಾರೆ ಅಲ್ಲಿಗೆ ನಾನು ಹೋಗೋದಿಲ್ಲ ಅಂತ. ತಗೊಂಡು ಏನು ಮಾಡ್ತೀರಿ ಜಾತಿನ? ನಾನೇನು ಅಪ್ಲಿಕೇಶನ್ ಹಾಕ್ಕೊಂಡಿದ್ನ ಇಂಥ ಜಾತಿಲಿ ಹುಟ್ಟಬೇಕು ಅಂತ? ಮಾರ್ಕ್ಸು ನೀವು ಟೆಕ್ಸ್ಟ್ ಬುಕ್ ಬರೆದಿಟ್ಟರೆ ಹಣೆ ಬರೋಕ್ಕೆ ಓದೋಕ್ಕಾಗತ್ತಾ? ನನ್ನಂತವನಿಗಂತೂ ಆಗಲ್ರಿ ಅದು ಓದೋಕ್ಕೆ. ಅದನ್ನು ಓದಿ ಎಲ್ಲಿಂದ ತರಲಿ ನಾನು ಮಾರ್ಕ್ಸು? ನೋ, ನನ್ನ ಕೈಯಲ್ಲಿ ಇರೋದಲ್ಲಪ್ಪ ಅದು. ಇಲ್ಲಿ ಓದಿ ರ್ಯಾಂಕ್ ತೊಗೊಂಡಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನನಗೆ ನೀವು ರೂಢಿಸಿಕೊಂಡಷ್ಟು ಶಿಸ್ತನ್ನು ನಾನು ರೂಢಿಸಿಕೊಳ್ಳೋದಕ್ಕಾಗಲಿಲ್ಲ ಜೀವನದಲ್ಲಿ. ಐ ರಿಗ್ರೆಟ್. ನಾನು ನಿಮ್ಮಷ್ಟು ಚೆನ್ನಾಗಿ ಓದಿದ್ರೆ ಅಟ್ಲೀಸ್ಟ್ ನಿಮ್ಮ ಅರ್ಧನಾರು ಮಾರ್ಕ್ಸ್ ತೆಗಿತಿದ್ನೋ ಏನೋ. ಭಾಳ ಜನ ಮೊನ್ನೆ ಒಂದು ಯಾವುದೋ ಪ್ರತಿಭಾ ಪುರಸ್ಕಾರದಲ್ಲಿ ವಿದ್ಯಾರ್ಥಿ ಹೇಳ್ತಾ ಇದ್ದ 625ಕ್ಕೆ 600 ಮಾರ್ಕ್ಸ್ ಏನೋ, ನನಗೆ ಯಾಕೆ 25 ಕಡಿಮೆ ಆಯಿತು ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ಅಂತ. ನಾನು ಯೋಚನೆ ಮಾಡ್ತಿದ್ದೆ, ಅವ್ನ ಮಾರ್ಕ್ಸಲ್ಲಿ ಇಬ್ಬರು ಪಾಸ್ ಆಗ್ಬೋದಾಗಿತ್ತಲ್ಲ ಅಂತ ನಾನು ಯೋಚನೆ ಮಾಡಿದೆ. ಇಬ್ಬರು ಪಾಸ್ ಆಗ್ಬೋದಾಗಿತ್ತಲ್ಲ. ಇಬ್ಬಿಬ್ಬರು ಪಾಸ್ ಆಗುವಷ್ಟು ಮಾರ್ಕ್ಸ್ಗಳನ್ನು ಒಬ್ಬೊಬ್ಬರು ತಗೊಂಡಿದ್ದೀರಿ ನೀವು, ಅಭಿನಂದನೆಗಳು. ಆದರೆ ಇಲ್ಲಿಂದ ಮೈ ಮರಿಬೇಡಿ ಅನ್ನೋದು ನನ್ನ ಸಲಹೆ. ಇಲ್ಲಿಂದ ಮೈ ಮರಿಬೇಡಿ. ನೀವು ತಗೊಂಡಂಥ ಮಾರ್ಕ್ಸ್ಗಳು ಇಟ್ ವಿಲ್ ಬಿ ಹೆಲ್ಪ್. ಐ ಆಮ್ ನಾಟ್ ಟೆಲ್ಲಿಂಗ್ ಇದೇನು ಸಹಾಯನೇ ಆಗಲ್ಲ ಅಂತಲ್ಲ. ನಿಮ್ಮ ಕರಿಯರ್ನ ಮುಂದಿನ ಒಂದು ಬಾಗಿಲು ಅಥವಾ 2 ಬಾಗಿಲುಗಳನ್ನು ತೆರೆಯಬಲ್ಲದು. ಅದಕ್ಕಿಂತ ಮುಂಚೆ ಇದೆಯಲ್ಲ, ಇಟ್ ಈಸ್ ಆಲ್ ಅಬೌಟ್ ಆ್ಯಟಿಟ್ಯೂಡ್. ಇಟ್ ಈಸ್ ಆಲ್ ಅಬೌಟ್ ಆ್ಯಟಿಟ್ಯೂಡ್. ನೀವು ಸವಾಲುಗಳನ್ನು ಹೆಂಗೆ ಸ್ವೀಕಾರ ಮಾಡ್ತೀರಿ? ಚಾಲೆಂಜಿಂಗ್ ಸಿಚುವೇಷನ್ಗಳಲ್ಲಿ ಹೆಂಗೆ ಬಿಹೇವ್ ಮಾಡ್ತೀರಿ? ಹೌ ಈಸ್ ಯುವರ್ ಕಮ್ಯುನಿಕೇಷನ್? ನೀವು ಎದುರು ಹೋಗಿ ನಿಂತ್ಕೊಂಡ್ರೆ ಏನು ಕಾನ್ಫಿಡೆನ್ಸ್ನಲ್ಲಿ ಮಾತಾಡ್ತೀರಿ? ಅದರಿಂದ ಮುಂದಿನ ಬಾಗಿಲುಗಳು ತೆರೀತಾ ಹೋಗ್ತವೆ. ಆವಾಗ ಬಹಳಷ್ಟು ಜನರಿಗೆ ಆಶ್ಚರ್ಯ. ಇಂಥ ಆಶ್ಚರ್ಯಗಳನ್ನು ನಾನು ನನ್ನ ಕ್ಲಾಸ್ಮೇಟ್ಸಿಗೆ ಭಾಳ ಸಲ ಕೊಟ್ಟಿದ್ದೀನಿ. ನಿಮ್ಮ ಕ್ಲಾಸಿನಲ್ಲಿ ಅತ್ಯಂತ ದೊಡ್ಡ ಅನ್ನಿಸಿಕೊಂಡವನು ಯಾರೋ ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ವೆನ್ ಇಟ್ ಕಮ್ಸ್ ಟು ಕಾನ್ಫಿಡೆನ್ಸ್, ವೆನ್ ಇಟ್ ಕಮ್ಸ್ ಟು ಅಟಿಟ್ಯೂಡ್, ಯಾರನ್ನು ದಡ್ಡ ಅಂದ್ಕೊಂಡಿರ್ತಾರಲ್ಲ ಅವರು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಯಾಕಂದ್ರೆ ದಡ್ಡರಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಅವ್ರ ಹತ್ರ ಏನಾದ್ರು ಸವಾಲು ಸ್ವೀಕರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ನಾನು ತುಂಬ ಸಲ ಇಂಟರ್ವ್ಯೂ ಮಾಡ್ತಾ ಇರ್ತೀವಲ್ಲ ನಮ್ಮ ಚಾನಲ್ಗೆ, ಹುಡುಗರು ಬೇಕು ಅಂತ. ಒಬ್ಬ ಹುಡುಗ ಬಂದಿದ್ದ. ಈ ಭಾಷಣ ಅವನು ಏನಾದ್ರು ನೋಡ್ರಿ ಭಾಳ ಬೈತಾನೆ ನನಗೆ. ಹುಡುಗ ಬಂದಿದ್ದ, ಹಾವೇರಿ ಅವನು. ಒಂದು 7 ಜನರ ಇಂಟರ್ವ್ಯೂ ಆದಮೇಲೆ ಕರೆದ್ವಿ ಅವನ್ನ. ಕರೆದು ಏನೋ ಹೆಸರು ಅಂದ್ವಿ. ಅವ್ನ ಹೆಸರು ಹೇಳ್ದ. ಏನು ಮಾಡ್ತೀಗ ಅಂತ. ಪಾಂಡವ ಪೇಪರಲ್ಲಿ ಕೆಲಸ ಮಾಡ್ತೀನಿ ಅಂದ. ಪಾಂಡವ ಅಂತ ಪೇಪರ್ ಇದೆಯಾ ಅಂದೆ ನಾನು. ನೀವು ಹಾವೇರಿಗೆ ಬರ್ರಿ ಸರ, ಪಾಂಡವ, ಕೌರವ, ಧೃತರಾಷ್ಟ್ರ ಎಲ್ಲ ಅದಾವೆ ನಮ್ಮಲ್ಲಿ ನಾವು. ಆಯ್ತಪ್ಪ, ಏನು ಕೆಲಸ ಮಾಡ್ತೀವಿ ಅಂದೆ. ಸರ ಬೆಳಗ್ಗೆ ಬರ್ತೀನಿ ಆಫೀಸ್ಗೆ, ಪ್ರೆಸ್ ಮೀಟ್ ಇರ್ತಾವೆ, ಹೋಗಿ ಪ್ರೆಸ್ ಮೀಟ್ ಕವರ್ ಮಾಡ್ತೀನಿ, ವಾಪಸ್ ಆಫೀಸಿಗೆ ಬಂದು ಟೈಪ್ ಮಾಡ್ತೀನಿ, ಆಮೇಲೆ ಪೇಜ್ ಹಾಕ್ತೀನಿ. ಅಲ್ಲಿಂದ ನಮ್ಮ ಎಡಿಟರ್ ಸ್ಕೂಟ್ರ್ ಹಿಂದ್ಗಡೆ ಕೂತ್ಕೊಂಡು ಪ್ರಿಂಟಿಂಗ್ ಪ್ರೆಸ್ಸಿಗೆ ತಗೊಂಡು ಹೋಗ್ತೀನಿ. ಪ್ರಿಂಟಿಂಗ್ ಆದಮೇಲೆ ಬಂಡಲ್ ಕಟ್ತೀನಿ, ಬಂಡಲ್ ಆದಮೇಲೆ ಹೋಗಿ ಬಸ್ಸಿಗೆ ಹಾಕ್ತೀನಿ ಅಂದ. ನೀವು ಒಂದು ಪತ್ರಿಕಾ ಕಚೇರಿ ಅಷ್ಟು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ ನಾನು. ಇದನ್ನೆಲ್ಲ ಮಾಡ್ತೀಯೇನೋ ಅಂದೇನ. ಅದಕ್ಕೆ ಅವನಂದ, ಹ್ಞೂ ಸರ್
ನಮ್ಮ ಎಡಿಟ್ರ್ ಸಣ್ಣ ಮಗು ಇದೆ, ಅವರು ಹೆಂಡತಿ ಎಲ್ಲರೂ ಹೊರಗಡೆ ಹೋಗ್ತೀನಿ, ಮಗು ನೋಡ್ಕೊಂಡ್ರೆ ಮಗುನ ನೋಡ್ಕೊತೀನಿ ನಾನು ಅಂದ. ಐ ವಾಸ್ ಲೈಕ್, ಏನಪ್ಪ ಒಂದು ಆ್ಯಟಿಟ್ಯೂಡ್ ಅಂದೆ ನಾನು. ಸಂಬಳ ಎಷ್ಟು ಕೊಡ್ತಾರೆ ಅಂದ. ಅದು ಬಿಡಿ ಸರ್, ಹಾವೇರಿದೆ ಏನು, ಅದನ್ನೇನು ತಗೊಂಡು ಏನು ಮಾಡ್ತೀರಿ, ನೀವು ಎಷ್ಟು ಕೊಡ್ತೀರಿ ಹೇಳ್ರಿ ಅಂದ ಅವನು. ಹಂಗಲ್ಲೋ ತಮ್ಮ, ಅಲ್ಲಿ ಎಷ್ಟು ಕೊಡ್ತಾರೆ ಹೇಳೋ, ಅದ್ರ ಮೇಲೆ ಡಿಸೈಡ್ ಮಾಡಬೇಕು. ಅವನಂದ, ಸರ ಬೆಳಗ್ಗೆದ್ದು ನಾನು ನಮ್ಮ ಎಡಿಟರ್ ಮನೆಗೆ ಅವ್ರ ಹೆಂಡತಿ ಹತ್ರ, ಮೇಡಮ್ ನಾಷ್ಟ ಏನು ಮಾಡಿರಿ ಅಂತ ಹೋಗ್ತೀನಿ, ಬಟ್ ಬೆಂಗಳೂರಾಗ ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ನನಗೆ ಅಂದವನು. ಲುಕ್ ದ ವೇ ಹಿ ಪ್ರೆಸೆಂಟೆಡ್ ಹಿಮ್ಸೆಲ್ಫ್ ಐಸೆ. ಅವನು ನಮ್ಮ ಊರಲ್ಲಾದರೆ ನಮ್ಮ ಎಡಿಟರ್ ಮನೆಗೆ ಹೋಗಿ ಅವ್ರ ಹೆಂಡತಿ ಹತ್ರ ಕೇಳ್ತೀನಿ ನಾನು, ಮೇಡಮ್ ನಾಷ್ಟ ಏನು ಮಾಡಿರಿ ಹಾಕ್ಕೊಡ್ರಿ ಅಂತೀನಿ. ಇಲ್ಲಿ ಅಜಿತ್ ಹನುಮಕ್ನವ್ರ ಮನೆಗೆ ಬಂದು ಕೇಳೋಕ್ಕಾಗಲ್ಲಲ್ಲ, ಅದಕ್ಕೆ ಸಂಬಳ ಅದೇ ಬೇರೆ ಇದೇ ಬೇರೆ, ಇದನ್ನು ನೋಡ್ಕೊಂಡು ಡಿಸೈಡ್ ಮಾಡಿರಿ ಅಂದವನು. ಅದಾದಮೇಲೆ ಕೇಳಿದೆ, ಆಯ್ತಪ್ಪ ಈಗ ನೌಕರಿ ಕೊಡಲ್ಲ ಅಂದರೆ ಏನು ಮಾಡ್ತೀಯ? ಲಾಲ್ಬಾಗ್ ವಿಧಾನಸೌಧ ನೋಡ್ಕೊಂಡು ಊರಿಗೆ ಹೋಗ್ತೀನಿ ರೀ ಅಂದ. ಲಾಲ್ಬಾಗ ವಿಧಾನಸೌಧ ನೋಡ್ಕೊಂಡು ಊರಿಗೆ ಹೋಗ್ತೀನಿ, ನಮ್ದು ಹೆಂಗೂ ಪಾಂಡವ ಪೇಪರ್ ಇದ್ದೇ ಐತಲ್ಲ ಅಂತ. ನಾನು ಇಲ್ಲ, ಇವನು ಕೆಲಸಕ್ಕೆ ತಗೊಳ್ಳೇಬೇಕಂತ ಡಿಸೈಡ್ ಮಾಡಿದ್ದ, ತಗೊಂಡೆ ಅವನು. ಸುಮಾರು ವರ್ಷ ನನ್ನ ಜೊತೆ ಕೆಲಸ ಮಾಡಿದ್ಮೇಲೆ ಪಳಗ್ದ. ಇತ್ತೀಚೆಗೆ ನನಗೊಂದು ಸುದ್ದಿ ಬಂತು, ಅವನನ್ನು ಬೇರೆಯವ್ರು ಯಾರೋ ಆಫರ್ ಮಾಡಿ ಕರೀತಿದ್ದಾರೆ ಅಂತ. ಅವನು ಕರೆದು ಕುಡಿಸ್ಕೊಂಡು ನಿನಗೆ ಎಷ್ಟು ಸಂಬಳ ಬೇಕು ಹೇಳಿ ಮಾರ, ದಯವಿಟ್ಟು ಬಿಟ್ಟು ಹೋಗಬೇಡ ಅಂತ ಹೇಳಿದೆ. ವಾಟ್ ಈಸ್ ಇಟ್? ಅವ್ನ ಮಾರ್ಕ್ಸ್ ಎಷ್ಟೋ ನಂಗೆ ಗೊತ್ತಿಲ್ಲ. ಅವನು SLC ರ್ಯಾಂಕ್ ತಗೊಂಡಿದ್ನಾ, ಫೇಲ್ ಆಗಿದ್ನಾ, ಫಸ್ಟ್ ಕ್ಲಾಸಾ, ಡಿಸ್ಟಿಂಕ್ಷನ್ನ, ಸೆಕೆಂಡ್ ಕ್ಲಾಸಾ, ಐ ಡೋಂಟ್ ನೋ. ಉತ್ತರ ಕರ್ನಾಟಕದ ಹಾವೇರಿ ಪಕ್ಕದ ಹಳ್ಳಿಯೊಳಗೆ ಒಂದು ಹುಟ್ಟಿ ಬೆಳೆದಂಥ ನೇಟಿವ್ ನಾಲೆಜ್ ಇತ್ತು ನೋಡ್ರಿ. ಆ ನೇಟಿವ್ ನಾಲೆಜ್ ಕಾರಣಕ್ಕಾಗಿ ಬಂದ ಅವನು. ಟುಡೇ ಐ ಕ್ಯಾನ್ ಸೇ ಈಸ್ ದ ಅಸೆಟ್. ಈ ಭಾಷಣ ನೋಡ್ರೆ ಮತ್ತೆ ಸೊಕ್ಕ ಬಂದುಬಿಡುತ್ತೆ. ನಾವು ನಮ್ಮ ಆಫೀಸ್ನಾಗ ಕೆಲಸ ಮಾಡ್ತಾನೆ. ಅದು ಒಬ್ಬ ಮನುಷ್ಯನ ಕೈ ಹಿಡಿಯೋದು. ಅದು ಯಾರನ್ನು ಪಕ್ಕಕ್ಕೆ ಸರಿಸಿ ಆ ಹುಡುಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ, ಜರ್ನಲಿಸಮ್ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡು ಸ್ವತಃ ಆಗಿನ ರಾಷ್ಟ್ರಪತಿ ಅಬ್ದುಲ್ ಕಲಾಮರ ಕೈಯಿಂದ ಗೋಲ್ಡ್ ಮೆಡಲ್ ರಿಸೀವ್ ಮಾಡಿದವ್ರನ್ನ ಪಕ್ಕಕ್ಕಿಟ್ಟು ಐ ಹ್ಯಾಡ್ ಚೋಸನ್ ದಿಸ್ ಬಾಯ್. ಅದಕ್ಕೆ ಇಲ್ಲಿ ಯಾರು ನಿಮ್ಮನ್ನು ನೀವು ದಡ್ರು ಅಂದ್ಕೊಂಡಿದ್ದೀರಿ, ನಿಮಗೇನೋ ಅರ್ಥ ಆಗ್ತಿಲ್ಲ ಅನ್ನಿಸ್ಕತ್ತಿದೆ, ಡಿಸ್ಕರೇಜ್ ಆಗಬೇಡಿ. ಈ ಮಕ್ಕಳು, ರ್ಯಾಂಕ್ ಪಡೆದಿರೋ ಮಕ್ಕಳು ಯಾವ ಕಾನ್ಸಂಟ್ರೇಷನನ್ನು ಹಾಕ್ತಿದ್ದಾರೆ, ಯಾವುದಕ್ಕೆ ಸಮಯ ಕೊಡ್ತಾರೆ, ಅದನ್ನು ನೀವು ಯಾವುದ್ರಲ್ಲಿ ಹಾಕಬಹುದು, ಹಾಕ್ತಾ ಇದ್ದೀರಿ. ಯಾವುದರಲ್ಲೂ ಹಾಕ್ತಿಲ್ಲ ಅಂದ್ರೆ ನೀವು ಫೇಲ್ ಆಗೋದು ಗ್ಯಾರಂಟಿ, ಡೆಫಿನೆಟ್ಲಿ. ಇವರು ಟೆಕ್ಸ್ಟ್ ಬುಕ್ ಓದೋದ್ರಲ್ಲಿ ಏನು ಕಾನ್ಸಂಟ್ರೇಷನ್ ಹಾಕ್ತಿದ್ದಾರೆ, ಸಮಯ ವ್ಯಯ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಏನು ತಲೆ ಕೆಡಿಸ್ಕೊ, ಅದನ್ನು ನೀವು ಇನ್ಯಾವುದ್ರಲ್ಲಾದರೂ ಮಾಡುತ್ತಿದ್ದರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಂದು ಹಂಗೆ ಇತ್ತು ಕತೆ. ಕಾದಂಬರಿ ಓದಬೇಕು ಅಂದರೆ ಇದು ಭಾಳ ವರ್ಷಗಳ ತನಕ ಮುಂದುವರ್ಕೊಂಡು ಹೋಗಿದ್ದು. ಒಂದು ಸಲ ಹುಬ್ಳಿಗೆ ಬರಬೇಕು, ನಾನು ಬೆಂಗಳೂರಿಗೆ ಹೋಗಿದ್ದು. ಫಸ್ಟು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು, ಬಸ್ ರಿಸರ್ವೇಷನ್ ಮಾಡಿಸಿದ್ದೀನಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಪರ್ವ ಓದ್ತಿದ್ದೀನಿ. ಬಸ್ ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ ನನಗೆ. ಓದೋದಂದ್ರೆ ಹಂಗೆ ಓದ್ಬಿಡ್ತಿದ್ವಿ. ಇವತ್ತು ಭಾಳ ಜನ ಕೇಳ್ತಾರೆ, ನೀವು ಮಾತಾಡೋದು ಚಂದ ಮಾತಾಡ್ತೀರಿ, ಬರೆಯೋದು ಚಂದ ಬರೀತೀರಲ್ಲ ಹೆಂಗೆ ಅಂತ. ಹಂಗೆ ಓದ್ತಿದ್ವಿ ರೀ. ಆ ಕಾರಣಕ್ಕೆ ರಾಜೀವ್ ದೀಕ್ಷಿತ್ ಅಂತ ಅವತ್ತು ಒಬ್ಬ ಅದ್ಭುತ ಭಾಷಣಕಾರ, ಸ್ವದೇಶಿ ಜಾಗರಣ ಮಂಚ ಅಂತ ಕಟ್ಕೊಂಬರ್ತಿದ್ರು ಅವರು ಹುಬ್ಬಳ್ಳಿಗೆ ಬಂದ್ರೆ ನಮಗೂ ನಿದ್ದೆ ಇಲ್ಲ, ನೀರಡಿಕೆ ಇಲ್ಲ, ಊಟ ಇಲ್ಲ, ಈ ಮನೆ ಇಲ್ಲ. ಅವ್ರು ಎಲ್ಲಿ ಭಾಷಣ ಮಾಡ್ತಾರಲ್ಲ ಹೋಗ್ಬೇಕಪ್ಪ. ಅವ್ರು ಸ್ಟೇಜ್ ಮೇಲೆ ಹೆಂಗೆ ಬರ್ತಾರೆ, ಹೆಂಗೆ ಮಾತಾಡ್ತಾರೆ, ಮಾತಿನ ಮಧ್ಯೆ ಪಾಸ್ ಹೆಂಗೆ ಕೊಡ್ತಾರೆ, ಧ್ವನಿ ಏರಿಳಿತ ಹೆಂಗಿರುತ್ತೆ, ಸಬ್ಜೆಕ್ಟ್ ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ, ಅದನ್ನು ಕೇಳಿಸ್ಕೋಬೇಕು ನಾವು. ಅವ್ರು ಯಾವಾಗಾರು ಯಾರು ಕರೆದು ನಿಲ್ಲಿಸಿ ನಿನ್ನ ನೆಚ್ಚಿನ ಮಾತುಗಾರ ಯಾರು ಅಂದ್ರೆ ನಾನು ರಾಜೀವ್ ದೀಕ್ಷಿತ್ ಅಂತ ಹೇಳ್ತಿದ್ದೆ. ಅಷ್ಟು ಚಂದ ಮಾತಾಡೋರು, ಹುಚ್ಚಿತ್ತದು. ನಾನು ನನ್ನ ಸಮಯವನ್ನು, ತಾಳ್ಮೆಯನ್ನು, ಏಕಾಗ್ರತೆಯನ್ನು ಅಲ್ಲಿ ಕೊಡ್ತಾ ಇದ್ದೆ ಎಲ್ಲೋ ಒಂದು ಕಡೆ. ಹೌದು, ನನಗೆ ಸೈನ್ ತೀಟಾ ಇಂಟು ಕಾಸ್ ತೀಟಾ ಏನೋ ಟ್ಯಾನ್ ತೀಟಾ ಏನೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನಂಗೆ ಅರ್ಥ ಆಗೋದಿಲ್ಲ ಅದು. ಈ ತಾರೇ ಜಮೀನ್ ಪರ್ ಸಿನಿಮಾ ಬಂದಿತ್ತಲ್ಲ, ದರ್ಶಿಲ್ ಯಾರ್ದದು, ಅವ ಕ್ಲಾಸಲ್ಲಿ ಕೂತ್ಕೊಂಡಾಗ ಈ ಬ್ಲ್ಯಾಕ್ ಬೋರ್ಡಿಂದ ಅಂಕಿಗಳು ಬಂದಂಗೆ ಆಗ್ತಾ ಗೊತ್ತಾ, ಎಕ್ಸಾಕ್ಟ್ಲಿ ಹಂಗೆ ಆಗ್ತಿತ್ತು ನನಗೆ. ಆದರೆ ನಾನು ನನ್ನ ಸಮಯವನ್ನು, ನನ್ನ ಏಕಾಗ್ರತೆಯನ್ನು ಇನ್ನೆಲ್ಲೋ ಒಂದು ಕಡೆ ಕೊಡ್ತಾ ಇದ್ದೆ. ಅದನ್ನು ನೀವು ಕೊಡ್ತಾ ಇದ್ದೀರಾ.
ಆರ್ ಯು ಗಿವಿಂಗ್ ಇಟ್? ಸ್ಪೋರ್ಟ್ಸ್ ಎಲ್ಲರೂ ಕೊಡಿ, ಯಾವುದೋ ಕಲೆಗಾರು ಕೊಡಿ, ಸಾಹಿತ್ಯಕ್ಕಾದರೂ ಕೊಡಿ, ಯಾವುದಕ್ಕಾದರೂ ಆ ಏಕಾಗ್ರತೆಯನ್ನು ನೀವು ಕೊಡ್ತಾ ಇದ್ದೀರಾ, ಆ ಸಮಯವನ್ನು ಕೊಡ್ತಾ ಇದ್ದೀರಾ. ಅದನ್ನು ಕೊಡ್ತಾ ಇದ್ದರೆ ಯಶಸ್ಸು ನಿಮ್ಮದಾಗತ್ತೆ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಸಕ್ಸಸ್ ಗೊತ್ತಿಲ್ಲ. ನಾನು ಐ ಆಲ್ವೇಸ್ ಯೂಸ್ ಟು ಟೆಲ್ ಇಟ್ ಈಸ್ ವೆರಿ ಸಬ್ಜೆಕ್ಟಿವ್ ಅಂತ. ಯಶಸ್ಸು, ಸಕ್ಸಸ್ ಅನ್ನೋದಕ್ಕೆ ಯೂನಿವರ್ಸಲ್ ಡೆಫಿನಿಷನ್ ಇಲ್ಲ. ಅದು ಅವರವ್ರಿಗೆ ಬಿಟ್ಟಿದ್ದ ಸಕ್ಸಸ್. ಅದು ಸಕ್ಸಸ್ ಅಂದರೆ ಏನು ಅನ್ನೋದು ಅವರವ್ರಿಗೆ ಬಿಟ್ಟಿದ್ದು, ಅದರ ವ್ಯಾಖ್ಯೆ ಏನು ಅಂತ. ನಿಮ್ಮ ವ್ಯಾಖ್ಯೆ ನೀವು ಕಂಡ್ಕೋಬೇಕು. ನಿಮ್ಮ ಪಾಲಿಗೆ ಸಕ್ಸಸ್ ಏನು? ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತದು. ನಾನು ಯಾವಾಗಲೂ ಅನ್ಕೋತಿದ್ದೆ, ಒಬ್ಬ ರೈತನ ಮಗ, ಹಳ್ಳಿ. ನಾನು ಕಾಂತೇಶ್ ಅವ್ರಿಗೆ ಹೇಳ್ತಿದ್ದೆ, ನಮ್ಮ ಊರಿಗೆ ಹೈಸ್ಕೂಲ್ ಆಗಿದ್ದು ಈ ವರ್ಷ. ನಾವೆಲ್ಲ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ವಿ ಹೈಸ್ಕೂಲಿಗೆ. ಹಕ್ಕಳಕ್ಕೆ ಚಪ್ಪಲಿ ಇದ್ರಿತ್ತು, ಇಲ್ಲದೆ ಇದ್ರಿಲ್ಲ. ಸೈಕಲ್ ಅಂದ್ರೆ ಅವಾಗ ನಮಗೆ ಲಕ್ಸುರಿ. ಹಂಗೆ ಹೈಸ್ಕೂಲ್ಗೆ ಹೋದ್ವಿ. PUC ಫೇಲು. ಅಂಥವನು ಇವತ್ತು ಕರ್ನಾಟಕದಲ್ಲಿ ಒಂದಷ್ಟು ಜನ ಗುರುತಿಸೋಷ್ಟು ಬೆಳೆದಿದ್ದೀನಲ್ಲಪ್ಪ, ನನಗೇನು ಸಕ್ಸಸ್ ಅಂದ್ರೆ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಆಯ್ತಲ್ಲ, ಐ ಹ್ಯಾವ್ ಲೆಡ್ ಅ ಸಕ್ಸಸ್ಫುಲ್ ಲೈಫ್. ಮೊನ್ನೆ ನಿರ್ಭಯಾನಂದರದೊಂದು ಭಾಷಣ ಕೇಳ್ತಾ ಇದ್ದೆ, ವಾಟ್ ಈಸ್ ಸಕ್ಸಸ್? ಅದು ಕೇಳಿದ್ಮೇಲೆ ತಲೆ ಗಿರ್ರಂದೋಯ್ತು ನನಗೆ. ವಾಟ್ ಈಸ್ ಸಕ್ಸಸ್? ನೀವು ಏನನ್ನು ಸಾಧಿಸಬಹುದಾಗಿತ್ತು ಮತ್ತು ಏನನ್ನು ಸಾಧಿಸಿದ್ದೀರಿ, ಅದು ಎರಡರ ರೇಷಿಯೋ ಸಕ್ಸಸ್ಸು ಅಂತ ಹೇಳಿದ್ರು ಅವರು. ಏನನ್ನು ಸಾಧಿಸಬಹುದಾಗಿತ್ತು, ಏನನ್ನು ಸಾಧಿಸಿದ್ದೀರಿ, ಅದರ ರೇಷಿಯೋ. ಏನನ್ನು ಸಾಧಿಸಬಹುದಾಗಿತ್ತು, ಏನನ್ನು ಸಾಧಿಸಿದ್ದೀರಿ ಅನ್ನುವುದರ ಗ್ಯಾಪ್ ಜಾಸ್ತಿ ಇದ್ದರೆ ನೀವು ಎಷ್ಟು ಸಾಧಿಸಿದ್ರೂ ಸಾಧನೆ ಅಲ್ಲ ಅದು. ಅದರ ಗ್ಯಾಪ್ ಕಡಿಮೆ ಆಗಬೇಕು. ನಿಮ್ಮ ಕ್ಷಮತೆ ಎಷ್ಟಿತ್ತು, ನಿಮ್ಮ ಕೆಪ್ಯಾಸಿಟಿ ಎಷ್ಟಿತ್ತು, ನಿಮ್ಮ ಕೆಪಬಿಲಿಟಿ ಎಷ್ಟಿತ್ತು, ಅದಕ್ಕೆ ಹತ್ರ ಸಾಧನೆ ಮಾಡಿದ್ದೀರಾ, ಅದು ಸಾಧನೆ. ವಾಟ್ ಎವರ್ ಇಟ್ ಈಸ್, ಯಾವ ಕ್ಷೇತ್ರದಲ್ಲಿ ಮಾಡಿದ್ದೀರೋ, ಯಾವುದರಲ್ಲಿ ಮಾಡಿದ್ದೀರೋ, ನಿಮ್ಮ ಕ್ಷಮತೆ ಎಷ್ಟಿತ್ತು, ಅದಕ್ಕೆ ಸಮೀಪವಾದಂಥ ಸಾಧನೆಯನ್ನು ನೀವು ಮಾಡಿದ್ದೀರಾ. ಆ ಮಾತುಗಳನ್ನು ಕೇಳಿದ ನಂತರ ನಾನೇ ಕೂತ್ಕೊಂಡು ಯೋಚನೆ ಮಾಡಿದೆ, ನನ್ನ ಕ್ಷಮತೆ ಏನಿತ್ತು ಅಂತ. ನನಗಾದ ರಿಯಲೈಸೇಷನ್ನ ಇನ್ನೂ ಏನೇನೋ ಮಾಡಬಹುದಾಗಿತ್ತು. ನನ್ನ ಸಮಯವನ್ನು ಚಾನಲೈಸ್ ಮಾಡಿಕೊಂಡಿದ್ದರೆ, ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದರೆ ಈಗ ಮಾಡಿರೋದು ಏನೂ ಅಲ್ಲ, ಇನ್ನೂ ಏನೇನೋ ಮಾಡಬಹುದಾಗಿತ್ತು ನಾನು. ದೆನ್ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಹ್ಯಾವ್ ಗಾಟ್ ಈಸ್ ನಾಟ್ ಅ ಸಕ್ಸಸ್. ಇದು ಯಶಸ್ಸು ಅಲ್ಲ. ಹಾಗೆ ನಿಮ್ಮ ಪಾಡಿಗೆ ನೀವು ತಿಳ್ಕೋಬೇಕು, ಅದನ್ನು ನಿಮ್ಮ ಪಾಡಿಗೆ ನೀವು ತಿಳ್ಕೋಬೇಕು.